ಗೂಗಲ್ AI ಯಾಕೆ ಆಂಧ್ರ ಪ್ರದೇಶಕ್ಕೆ ಹೋಯ್ತು, ಅದು ಚರ್ಚೆ ಆಗದಂಗೆ ನೋಡ್ಕೊಳ್ಳೋಕ್ಕೆ ಯಾವುದಾದ್ರು ಒಂದು ವಿವಾದಾಸ್ಪದವಾಗಿರ್ತಕ್ಕಂಥ ವಿಷಯವನ್ನು ಬಿಡ್ತೀರಿ. ಕಿರಣ್ ಮಜುಮ್ದಾರ್ ಶಾ ಅಂತ ಉದ್ದಿಮೆದಾರರು, ಮೋಹನ್ ದಾಸ್ ಪೈ ಅಂತ ಚಿಂತಕ ಪ್ಲಸ್ ಉದ್ದಿಮೆದಾರರು ಯಾಕೆ ಈ ಸರ್ಕಾರದ ಬಗ್ಗೆ ಮಾತಾಡ್ತಿದ್ದಾರೆ, ಆ ವಿಷಯ ಚರ್ಚೆ ಆಗದಂಗೆ ನೋಡ್ಕೊಳ್ತೀರಿ. ತಾವೆಲ್ಲ ಬುದ್ಧಿವಂತಿಕೆ ಉಪಯೋಗಿಸ್ತೀರಿ, ಭಾಳ ತಂತ್ರಗಾರಿಕೆ ಮಾಡ್ತೀರಿ, ಕುತಂತ್ರಗಾರಿಕೆ ಮಾಡ್ತೀರಿ. ಬರೀ ತಂತ್ರಗಾರಿಕೆ ಅಲ್ಲ, ಕುತಂತ್ರಗಾರಿಕೆ ಮಾಡ್ತೀರಿ. ಜನರ ಸಮಸ್ಯೆಗಳು ಚರ್ಚೆ ಆಗದಂತೆ ಕುತಂತ್ರಗಾರಿಕೆ ಮಾಡ್ತಾಯಿದ್ದೀರಿ. ಟನಲ್ ರೋಡ್ ಬಗ್ಗೆ ಇನ್ ಡೀಟೇಲ್ ನನ್ನ ಹತ್ರ ಇನ್ಫಾರ್ಮೇಷನ್ ಇಲ್ಲ. ಆದರೆ ಕೆಲವು ಮಾಧ್ಯಮಗಳಲ್ಲಿ ಬಂದಿರೋ ಪ್ರಶ್ನೆಗಳು, ಅದರ ಕಾಸ್ಟು ಆಲ್ಮೋಸ್ಟ್ ಡಬಲ್ ಅಂತ ಹೇಳ್ತಾ ಇದ್ದಾರೆ. ಬೇರೆ ಟನಲ್ ರೋಗು ಇಲ್ಲಿಗೂ ಡಬಲ್ ಕಾಸ್ಟು ಯಾಕೆ? ಆ ಡಬಲ್ ಕಾಸ್ಟ್ ಅಂದರೆ ಮತ್ತೆ ಕಮಿಷನ್ನು ವಾಸನೆ ಬರುತ್ತೆ. ಅದು ಇನ್ನೊಂದು, ಅವರು ಬಾಟಲ್ ನೆಕ್ ಹೇಳಿದಾರಲ್ಲ, ಎಕ್ಸಿಟ್ ಅಂದರೆ ಎಂಟ್ರಿ ಪಾಯಿಂಟ್ನಲ್ಲಿ ಆಗುವಂಥ ಬಾಟಲ್ ನೆಕ್ಕು, ಅದ್ರ ಬಗ್ಗೆ ಟೆಕ್ನಿಕಲ್ ಆನ್ಸರ್ ಕೊಡಿ. ಪೊಲಿಟಿಕಲ್ ಆನ್ಸರ್ ನೀವು ಭಾಳ ಕೊಡ್ತಾಯಿದ್ದೀರಿ. ನೀವೆಲ್ಲ ಏನು ಅಂತಂದರೆ, ಯಾವಾಗ ಸಮರ್ಥನೆ ಮಾಡ್ಕೊಳಕ್ಕಾಗಲ್ಲ ಆಗ ಏಕವಚನದಲ್ಲಿ ನಿಂದಿಸ್ಬಿಡೋದು. ಅವ್ರ ಬಗ್ಗೆ ಅವ್ರನ್ನ ಜನ ಆರಿಸಿರೋ ಸಂಸದರ್ರಿ ಅವರು. 19 ಮತ್ತು 24ರಲ್ಲಿ ಜನ ಆರಿಸಿರೋ ಸಂಸದರು ತೇಜಸ್ವಿ ಸೂರ್ಯ ಅವರು. ಅವರು BJP ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು. ಕಂಪೇರ್ ಮಾಡಿದ್ರೆ ನಿಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಿಗಿಂತ ಡೆಪ್ತ್ ನಾಲೆಡ್ಜ್ ಇದೆ, ಭಾಷೆ ಬಗ್ಗೆ ಹೇಳ್ತಾ ಇದೆ ಮತ್ತು ಕಳಕಳಿಯೂ ಇದೆ. ಅವ್ರು ಯಾವತ್ತೂ ಕರ್ನಾಟಕದಿಂದ ಹೊರಗೆ ಹೋಗಿ ಕರ್ನಾಟಕವನ್ನು ಹರಾಜು ಹಾಕೋ ಕೆಲಸ ಮಾಡಿಲ್ಲ. ನಿಮ್ಮ ನಾಯಕರು ಭಾರತದಿಂದ ಹೊರಗೆ ಹೋಗಿ ಭಾರತವನ್ನು ಹರಾಜು ಹಾಕೋ ಕೆಲಸ ಮಾಡ್ತಾರಲ್ಲ, ಆ ಕೆಲಸವನ್ನು ಅವ್ರು ಯಾವತ್ತೂ ಮಾಡಿಲ್ಲ. ನೀವು ಟೆಕ್ನಿಕಲ್ ವಿಷಯಕ್ಕೆ ಆನ್ಸರ್ ಕೊಡಿ. ಯಾಕೆ ಕಾಸ್ಟು ಡಬಲ್ಲು ಹೇಳಿ. ನಿಮ್ಮ ಸುರಂಗ ಮಾಡೋದ್ರ ಜೊತೆ ಕಾಸ್ಟ್ ಯಾಕೆ ಡಬಲ್ಲು? ಮತ್ತು ಎಷ್ಟು ಜನರಿಗೆ ಉಪಯೋಗ ಆಗುತ್ತೆ? ಬರೀ 600 ಕಾರ್ ಹೋಗೋದಕ್ಕೆ 17,000 ಕೋಟಿ ಖರ್ಚು ಮಾಡಬೇಕಾ ಅನ್ನುವ ಪ್ರಶ್ನೆ ಜನರದ್ದಿದೆ. ಆ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಅದರೊಳಗೆ ನಮಗೆ ಇಲ್ಲಪ್ಪ ಇದರಿಂದ ಒಂದು ಕ್ರಾಂತಿಕಾರಿ, ಇಡೀ ಬೆಂಗಳೂರಿನ ಟ್ರಾಫಿಕ್ಕೇ ಕಡಿಮೆ ಆಗುತ್ತೆ, ಇದರಿಂದ ಬೆಂಗಳೂರಿನ ಬೆಳವಣಿಗೆಗೆ ವೇಗ ಸಿಗುತ್ತೆ ಅಂತ ನೀವು ಕನ್ವಿನ್ಸ್ ಮಾಡಿದ್ರೆ ನಾವು ಅದನ್ನು ಒಪ್ಕೋತೀವಿ. ಅದು ಕಾಸ್ಟ್ ಯಾಕೆ ಡಬಲ್ಲು, ಯಾಕೆ ಡಬಲ್ ಕಾಸ್ಟ್, ಅದಕ್ಕೆ ಉತ್ತರ ಕೊಡಿ. ನೀವು ಹೇಳ್ತೀರಿ ನಿತಿನ್ ಗಡ್ಕರಿ ಮಾಡಿಲ್ವಾ? ನಿತಿನ್ ಗಡ್ಕರಿ ಅರ್ಧ ಖರ್ಚಲ್ಲಿ ಮಾಡಿದ್ದಾರೆ, ನೀವ್ಯಾಕೆ ಡಬಲ್ ಖರ್ಚು? ನೀವು ನಿತಿನ್ ಗಡ್ಕರಿ ಅವ್ರ ಹತ್ರ ಸಲಹೆ ತಗೊಳ್ಳಿ. ಅದು ಹೆಂಗೆ ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತಾ ಇದೆ ಹೇಳಿ. ಬಾಟಲ್ ನೆಕ್ಕು, ಆ ಬಾಟಲ್ ನೆಕ್ಕನ್ನು ಹೇಗೆ ಕ್ಲಿಯರ್ ಮಾಡ್ತೀರಿ ಹೇಳಿ. ಮತ್ತು ನಮಗೊಂದು ಅನುಮಾನ ಏನು ಅಂದರೆ, ಗುಂಡಿ ಮುಚ್ಚುವ ನಿಮ್ಮ ಡೆಡ್ಲೈನೇ ಡೆಡ್ ಆಗೋಯ್ತು. ಇನ್ನು ಗುಂಡಿ ಮುಚ್ಚಕ್ಕೆ ಆಗದೆ ಇದ್ದವರು ಅಟ್ಟ ಹತ್ತಕ್ಕಾಗದೇ ಇದ್ದನ್ನು ಬೆಟ್ಟ ಹತ್ತಾನ? ಗುಂಡಿ ಮುಚ್ಚಕ್ಕಾಗದೇ ಇದ್ದವ್ರು ನೀವು ಸುರಂಗ ಮಾಡ್ತೀರಾ? ಇದು ನಮ್ಗೆ ಅನುಮಾನ. ಮೊದಲು ಗುಂಡಿ ಮುಚ್ಚಿ ಗುಂಡಿ ಇಲ್ಲದ ಬೆಂಗಳೂರು ಅಂತ ತೋರಿಸಿ, ಆಮೇಲೆ ಸುರಂಗನಾರು ಮಾಡ್ರಂತೆ, ಫ್ಲೈಓವರ್ ಆರು ಮಾಡ್ರಂತೆ, ಅಥವಾ ಆಕಾಶಕ್ಕೆ ಎಣಿಬೇಕಾದ್ರು ಹಾಕ್ರಂತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.